ಹಾಸನ ಅಶ್ಲೀಲ ವಿಡಿಯೋ ಕೇಸ್ ಹಲ್ಚಲ್ ಎಬ್ಬಿಸಿದೆ. ರಾಜ್ಯ ರಾಜಕಾರಣದಲ್ಲಂತೂ ಬಿರುಗಾಳಿಯನ್ನೇ ಸೃಷ್ಟಿಸಿದೆ. ಈ ನಡುವೆ ವಿಡಿಯೋದ ಮೂಲ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕನ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಈ ಬಗ್ಗೆ ಖುದ್ದು ಮಾಜಿ ಕಾರು ಚಾಲಕನೇ ಪ್ರತ್ಯಕ್ಷವಾಗಿ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ಫೋಟೋಸು ವಿಡಿಯೋಸು ಎರಡೂ ನನ್ನ ಕೈ ಕೊಡು. ಇದೇ ಬಿಜೆಪಿ ಅಭ್ಯರ್ಥಿ ದೇವರಾಜೇಗೌಡ ಅವರು ಹೇಳಿರ್ತಾರೆ ನನಗೆ. ಪೆಂಡ್ರವ್ ಇವರೇ ಹಂಚಿದ್ರು, ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು. ಆ ನೀಚ ಕೆಲಸ ಮಾಡಲಿಲ್ಲ ನಾನು. ಅವ್ರು ನಂಬಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ. ಆ ಪೆನ್ ಡ್ರೈವ್ ನನ್ನ ಕೈಲೇ ಕೊಟ್ಟೆ ಅಂತ ಹೇಳ್ತಾನಲ್ಲ, ನನ್ನ ಕೈಲಿ ಪೆನ್ ಡ್ರೈವ್ ಕೊಡಲ್ಲ ಅವನು. ನಾನೇ ಹೈಕಮಾಂಡ್ ಪತ್ರ ಬರೀಬೇಕಾಗಿತ್ತು ನಾನು ರಿಲೀಸ್ ಮಾಡೋದಾಗಿದ್ರೆ. ಬಟ್ ಇವರು ಇದೇ ಥರ ಮೋಸ ಮಾಡಿಲ್ಲ ನನಗೆ. ಲೀಕ್ ಆಗೋದಲ್ಲ, ಬೇರೆ ನೋಡೋಕೆ ಅವಕಾಶ ಕೊಟ್ಟಿಲ್ಲ ನಾನು. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಕೇಸ್ ಸದ್ಯ ರಾಜ್ಯಾದ್ಯಂತ ಹಲ್ಚಲ್ ಸೃಷ್ಟಿಸಿದೆ. ಚುನಾವಣೆ ಸಮಯದಲ್ಲಿ ಇಷ್ಟೆಲ್ಲ ಸಂಚಲನ ಸೃಷ್ಟಿಸಿರುವ ವಿಡಿಯೋಗಳು ಬಂದದ್ದು ಎಲ್ಲಿಂದ, ಅವುಗಳನ್ನ ಬಿಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಗಳು ಕಾಡ್ತಿರುವಾಗಲೇ ಪ್ರಜ್ವಲ್ ರೇವಣ್ಣರ ಮಾಜಿ ಕಾರು ಚಾಲಕ ಧುತ್ತನೆ ಪ್ರತ್ಯಕ್ಷರಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಕುರಿತ ಫೋಟೋ, ವಿಡಿಯೋಗಳು ನನ್ನ ಬಳಿ ಇದ್ವು. ಒಂದು ಕಾಪಿಯನ್ನ ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಎಂದ ಡ್ರೈವರ್. ಹಾಸನದಲ್ಲಿ ಹರಿದಾಡ್ತಾ ಇರೋ ಅಶ್ಲೀಲ ವಿಡಿಯೋ ಬಗ್ಗೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ ಖುದ್ದು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ನಾನು 15 ವರ್ಷಗಳಿಂದ ರೇವಣ್ಣ ಕುಟುಂಬದ ಜೊತೆ ಕೆಲಸ ಮಾಡಿದ್ದೇನೆ. ಪ್ರಜ್ವಲ್ ರೇವಣ್ಣ ನನ್ನ ಜಮೀನು ಬರೆಸಿಕೊಂಡು ತೊಂದರೆ ಕೊಟ್ಟಿದ್ದಕ್ಕೆ ಕೆಲಸ ಬಿಟ್ಟಿದ್ದೆ ಅಂತ ಹೇಳಿದ್ದಾರೆ. ಬಳಿಕ ನ್ಯಾಯಕ್ಕಾಗಿ ವಕೀಲ ಹಾಗೂ ಬಿಜೆಪಿ ನಾಯಕರಾದ ದೇವರಾಜೇಗೌಡರ ಬಳಿ ಹೋಗಿದ್ದೆ. ಆಗ ನನ್ನ ಬಳಿ ಇರುವ ಫೋಟೋ, ವಿಡಿಯೋ ರಿಲೀಸ್ ಮಾಡಬಾರ್ದೆಂದು ಪ್ರಜ್ವಲ್ ಸ್ಟೇ ತಂದಿದ್ರು. ಈ ಬಗ್ಗೆ ದೇವರಾಜೇಗೌಡರನ್ನ ಭೇಟಿ ಮಾಡಿದಾಗ ನ್ಯಾಯ ಕೊಡಿಸುವ ಮಾತನಾಡಿದ್ರು. ಈ ವೇಳೆ ಫೋಟೋ, ವಿಡಿಯೋ ಕೊಡು ಎಂದು ಕೇಳಿದಾಗ ಒಂದು ಕಾಪಿ ಕೊಟ್ಟಿದ್ದೆ. ಅವರು ಅದನ್ನ ಏನ್ ಮಾಡಿದ್ರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನು ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ 15 ವರ್ಷದಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಈಗ 1 ವರ್ಷದಿಂದ ನಾನು ಅಲ್ಲಿ ಕೆಲಸ ಬಿಟ್ಟಿರ್ತೀನಿ. ಏನು ಬಿಟ್ಟ ಕಾರಣ ಏನಂತಾರೆ, ಇದೇ ಮಾಧ್ಯಮದಲ್ಲೆಲ್ಲ ಬೆತ್ತರಿಸಾಗಿದೆ. ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನನ್ನ ಬರ್ಸ್ಕೊಂಡಿರ್ತಾರೆ. ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ. ನಿನ್ನ ಹತ್ರ ಫೋಟೋಸು, ವೀಡಿಯೋಸು ಎರಡೂ ನನ್ನ ಕೈಲಿ ಕೊಡು. ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ. ನಾನು ಯಾರಿಗೆ ಅದು ತೋರ್ಸೋದಾಗಲಿ ಇನ್ನೊಂದಲ್ಲಿ ಏನೂ ಮಾಡಲ್ಲ. ಜಡ್ಜ್ ಮುಂದೆ ಕೊಟ್ಟರೆ ನಿನಗೆ ಸ್ಟೇ ವೇಕೆಟ್ ಮಾಡೋದಕ್ಕೆ ನಿನಗೇನು ಕಾನೂನು ರೀತಿ ತುಡುಕಾಗ್ದಾರಂಗೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿಜೆಪಿ ಅಭ್ಯರ್ಥಿ ದೇವರಾಜೇಗೌಡ ಅವರು ಹೇಳಿರ್ತಾರೆ ನನಗೆ. ಅವ್ರು ನಂಬಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ. ಅವ್ರು ಅದನ್ನು ಯೂಸ್ ಮಾಡ್ಕೊಂಡು, ಅವ್ರು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ರು, ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ. ನಾನು ಪೆನ್ ಡ್ರೈವ್ ಅನ್ನ ಕಾಂಗ್ರೆಸ್ನವರಿಗೆ ಕೊಟ್ಟಿಲ್ಲವೆಂದ ಕಾರ್ತಿಕ್. ಇನ್ನು ಪೆನ್ ಡ್ರೈವ್ ಹಂಚಿಕೆ ಬಗ್ಗೆಯೂ ಕಾರ್ತಿಕ್ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ನಾನು ದೇವರಾಜೇಗೌಡರಿಗೆ ಮಾತ್ರ ಕೊಟ್ಟಿದ್ದೆ, ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾನು ಬಿಜೆಪಿ ಮುಖಂಡರಾದಂಥ ಮೊಳೇಶ್ವರ ಕ್ಯಾಂಡಿಡೇಟ್ ಆಗಿದ್ದೀವಿ. ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗೆ ಯಾರು ಕೊಡಲಿಲ್ಲ. ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಹೋಗಲಿ, ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕ್ಬಿಟ್ಟು ಇದರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂಥದ್ರಲ್ಲಿ ಕಾಂಗ್ರೆಸ್ ಅವ್ರ ಕೈ ನಂಬಿ ನಾನು ಹೆಂಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರಕ್ಕೆ ಹೋಗಿದ್ದೆ. ಬಟ್ ಇವರು ಇದೇ ಥರ ಮೋಸ ಮಾಡಿದ್ರು ನನಗೆ. ಈಗ ಮೊನ್ನೆ ನಡೀತಾರ ವಿದ್ಯಮಾನ ಏನಂತಾನೆ ಇವ್ರು ಬಂದ್ಬಿಟ್ಟು ಪೆಂಡ್ರವ್ ಇವರೇ ಹಂಚಿದ್ರು, ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು, ಬಿಜೆಪಿ ಹಂಚ್ಕೊಂಡವ್ರು ನನಗೆ ಗೊತ್ತಿಲ್ಲ. ಬಟ್ ಇವ್ರು ಒಬ್ರಿಗೆ ಬಿಟ್ಟರೆ ನೀನು ಯಾರು ಕಾಪಿ ಕೊಟ್ಟಿಲ್ಲ. ಈಗ ನೋಡ್ರಿ ಅವ್ರು ಬಚಾವಾಗೋಸ್ಕರ ನನ್ನ ಮೇಲೆ ಇಲ್ದೇ ಅಪವಾದ ಹೊರಿಸ್ತಾರೆ. ನಾನು ನೀಚ ಕೆಲಸ ಮಾಡಲ್ಲ, ಕಾನೂನು ಹೋರಾಟ ಎಂದ ದೇವರಾಜೇಗೌಡ. ಇನ್ನು ಕಾರ್ತಿಕ್ ಸಾಲು ಸಾಲು ಆರೋಪಗಳ ಬೆನ್ನಲ್ಲೇ ದೇವರಾಜೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ವಿಡಿಯೋ ಹರಿಬಿಟ್ಟಿದ್ದಕ್ಕೂ ನನಗೂ ಸಂಬಂಧವಿಲ್ಲ. ನಾನು ರಿಲೀಸ್ ಮಾಡೋದಾಗಿದ್ರೆ ಬಿಜೆಪಿ ಹೈಕಮಾಂಡ್ಗೆ ಪತ್ರ ಯಾಕೆ ಬರೀತಾ ಇದ್ದೆ. ನಾನು ನೀಚ ಕೆಲಸ ಮಾಡಲ್ಲ, ನನ್ನದೇನಿದ್ರು ಕಾನೂನು ಹೋರಾಟ ಅಂತ ಹೇಳಿದ್ದಾರೆ. ಆಯ್ತು, ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ ಅಲ್ಲಿ. ನಾನು ವಿಡಿಯೋನ ನನ್ನ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಮಾಡ್ಕೊಂಡಿದ್ರೆ ನಾನು ಎಲೆಕ್ಷನ್ ಗೆಲ್ತಿತ್ತಿಲ್ವಾ, ರೇವಣ್ಣ ಸೋಲ್ತಿತ್ತಿಲ್ವಾ? ಆ ನೀಚ ಕೆಲಸ ಮಾಡಲಿಲ್ಲ ನಾನಲ್ಲಿ. ಈ ವಿಡಿಯೋ ಇದೆ ಅಂತೇಳಿ ನಾನಲ್ಲಿ ನಾನೇ ಹೈಕಮಾಂಡ್ ಪತ್ರ ಬರೀಬೇಕಾಗಿತ್ತು. ನಾನು ರಿಲೀಸ್ ಮಾಡೋದಾಗಿದ್ರೆ ಪತ್ರ ಬರೀಬೇಕಾಗಿತ್ತಿಲ್ಲ, ಬರೀ ರಿಲೀಸ್ ಮಾಡಿ ಸಾಕಾಯಿತು. ಅದು ಇವಾಗ ಏನಾಗಿತ್ತು ಘಟನೆ ಅವಾಗ ಆಗಿರೋದಲ್ಲಿ ಟಿಕೆಟ್ ತಪ್ಪೋಡೋದಲ್ಲಿ ನಾನು ನೀಚ ಕೆಲಸ ಮಾಡಲಿಲ್ಲ. ನಾನಲ್ಲಿ ನನ್ನ ಹೋರಾಟ ಕಾನೂನು ಹೋರಾಟ. ಕಕ್ಷಿದಾರನ ಯಾವುದೇ ಕಕ್ಷಿದಾರ ಬಂದಾಗ ನ್ಯಾಯ ಕೊಡಿಸೋಂಥ ಕೆಲಸ ನನ್ನಲ್ಲಿ.
ಆ ಪೆನ್ ಡ್ರೈವು ನನಗೆ ಇಲ್ಲ ಕೊಟ್ಟೆ ಅಂತ ಹೇಳ್ತಾನಲ್ಲ, ನನ್ನ ಕೈಲಿ ಪೆನ್ ಡ್ರೈವ್ ಕೊಡಲ್ಲ ಅವನು. ಆ ಪೆನ್ ಡ್ರೈವ್ ಒಂದು ರೆಡ್ ಕಲರ್ದು ಪೆನ್ ಡ್ರೈವ್ನ ಕಾಪಿ ನನ್ನ ಒಂದು ಪೆನ್ ಡ್ರೈವಿಗೆ ಕಾಪಿ ಮಾಡಿ ಆ ಪೆನ್ ಡ್ರೈವ್ ಮತ್ತೆ ಅವನೇ ವಾಪಸ್ ತಗೊಂಡೋಗ್ತಾನೆ. ಅದನ್ನು SITಗೆ ನಾನು ಕೊಡ್ತೀನಿ. ನಾನು ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಲ್ಲಿ ಸರ್. ಲೀಕ್ ಆಗೋದಲ್ಲ, ಬೇರೆ ನೋಡೋಕೆ ಅವಕಾಶ ಕೊಟ್ಟಿಲ್ಲ ನಾನು. ಇನ್ನು ಅಶ್ಲೀಲ ಹಗರಣ ಸಂಬಂಧ SIT ಎದುರು ಕಾರ್ತಿಕ್ ಹಾಜರಾಗಿದ್ದಾರೆ. ಕಾರ್ತಿಕ್ನ ವಿಚಾರಣೆ ನಡೆಸಿರುವ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಸದ್ಯ ತನಿಖೆಯನ್ನ ಮುಂದುವರೆಸಿದ್ದಾರೆ. ಕಿರಣ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.